ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮಾರ್ಚ್ ತಿಂಗಳ 14ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ನಂಬಿಕೆಯ ಘೋಷಣೆ. ನಾನು ಅವನ ಬಟ್ಟೆಗಳನ್ನು ಮುಟ್ಟಿದರೆ ಸಾಕು, ನಾನು ಗುಣಮುಖನಾಗುತ್ತೇನೆ ಎಂದು ಅವಳು ಹೇಳಿದಳು. ಆಕೆ ಜನಸಮೂಹದ ಹಿಂದೆ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮಾರ್ಕ 5:27-28. ಬಳಲುತ್ತಿರುವ ಮಹಿಳೆ ದೈವಿಕ ಗುಣಪಡಿಸುವಿಕೆಯನ್ನು ಪಡೆಯುವ ರಹಸ್ಯವೆಂದರೆ ಅವಳ ತುಟಿಗಳ ಮೇಲಿನ ನಂಬಿಕೆಯ ಹರಿಕೆ. ಶಾಪ ಬರದಂತೆ ಅವಳು ತನ್ನೊಳಗೆ ನಂಬಿಕೆಯನ್ನು ಹುಟ್ಟುಹಾಕಿದಳು. ಅವಳು ಬಾಯಿ ತೆರೆದು ತನ್ನ ನಂಬಿಕೆಯನ್ನು ಒಪ್ಪಿಕೊಂಡಳು. ನಾನು ಅವನ ಉಡುಪನ್ನು ಮುಟ್ಟಿದರೆ ಗುಣಮುಖಳಾಗುತ್ತೇನೆ ಎಂದಳು. ನಂಬಿಕೆಯ ಘೋಷಣೆಯ ಕುರಿತು ಇಬ್ರಿಯರಿಗೆ ಪತ್ರಿಕೆಯು ಹೀಗೆ ಹೇಳುತ್ತದೆ: ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ಅವನು ಹೇಳಿದ್ದಾನೆ. ಆದ್ದರಿಂದ ನಾವು ಧೈರ್ಯದಿಂದ ಹೇಳಬಹುದು, ಕರ್ತನು ನನ್ನ ಸಹಾಯಕನು, ಮನುಷ್ಯನು ನನಗೆ ಏನು ಮಾಡಬಲ್ಲನೆಂದು ನಾನು ಭಯಪಡುವುದಿಲ್ಲ. ಇಬ್ರಿಯರಿಗೆ 13:5-6. ಹಾಗಾಗಿ ಅಬ್ರಹಾಮನು ದೇವರನ್ನು ನಂಬಿದನು ಮತ್ತು ದೇವರ ವಾಕ್ಯವು ನೆರವೇರಿತು, ಅದು ಅವನಿಗೆ ನೀತಿ ಎಂದು ಎಣಿಸಲ್ಪಟ್ಟಿತು, ಅವನನ್ನು ದೇವರ ಸ್ನೇಹಿತನೆಂದು ಕರೆಯಲಾಯಿತು. ಯಾಕೋಬ 2:23. ಅಬ್ರಹಾಮನು ವೃದ್ಧನಾಗಿದ್ದರೂ ತನ್ನ ದೇಹದ ಮರಣದ ಬಗ್ಗೆ ಚಿಂತಿಸಲಿಲ್ಲ. ಆದರೆ ಕರ್ತನ ವಾಗ್ದಾನಗಳನ್ನು ನಂಬಿಗಸ್ತೆಯಿಂದ ಘೋಷಿಸುವ ಮೂಲಕ ಅವನು ತನ್ನ ದೌರ್ಬಲ್ಯಗಳನ್ನು ನಿವಾರಿಸಿಕೊಂಡು ಆಕಾಶದಲ್ಲಿರುವ ನಕ್ಷತ್ರಗಳಂತೆ ಹಲವಾರು ಸಂತತಿಯ ತಂದೆಯಾದನು. ನಿನ್ನ ಸಂತತಿಯು ಹೀಗಾಗುವುದು ಎಂದು ಅವನಿಗೆ ಹೇಳಲ್ಪಟ್ಟಂತೆಯೇ ಅವನು ಅನೇಕ ಜನಾಂಗಗಳಿಗೆ ಪಿತಾಮಹನಾಗುವೆನೆಂದು ಭರವಸೆಯಿಂದ ನಂಬಿದನು. ಅವನು ನಂಬಿಕೆಯಲ್ಲಿ ದುರ್ಬಲನಾಗಿರಲಿಲ್ಲ. ಅವನು ಸುಮಾರು 100 ವರ್ಷದವನಾದಾಗ ತನ್ನ ದೇಹವು ಈಗಾಗಲೇ ಸತ್ತಿದೆಯೆಂದು, ಸಾರಾಳ ಗರ್ಭವು ಸತ್ತಿದೆಯೆಂದು ಅವನು ಪರಿಗಣಿಸಲಿಲ್ಲ. ಸತ್ಯವೇದವು ಹೇಳುತ್ತದೆ, ದೇವರ ವಾಗ್ದಾನವನ್ನು ಅವನು ಅಪನಂಬಿಕೆಯಿಂದ ವಿಚಲಿತನಾಗಲಿಲ್ಲ. ಆದರೆ ದೇವರು ವಾಗ್ದಾನ ಮಾಡಿದ್ದನ್ನು ನೆರವೇರಿಸಲು ಸಮರ್ಥನೆಂದು ಸಂಪೂರ್ಣವಾಗಿ ಮನವರಿಕೆ ಮಾಡಿಕೊಂಡನು ಮತ್ತು ದೇವರನ್ನು ಮಹಿಮೆಪಡಿಸುತ್ತಾ ನಂಬಿಕೆಯಲ್ಲಿ ಬಲಗೊಂಡನು. ರೋಮಾಪುರದವರಿಗೆ 4:18-21. ಅನೇಕ ಜನರು ಯಾವಾಗಲೂ ಸಾವು ಮತ್ತು ಮಾರಕ ಕಾಯಿಲೆಗಳ ಬಗ್ಗೆ ಮಾತನಾಡುವುದರಲ್ಲಿ ಬೇಸತ್ತಿರುತ್ತಾರೆ. ಯೋಬನು ಹೇಳುತ್ತಾನೆ, ನಾನು ಭಯಪಟ್ಟದ್ದೇ ನನಗೆ ಸಂಭವಿಸಿದೆ. ಯೋಬನು 3:25. ಯೋಬನ ನಂಬಿಕೆಯ ಭಯವನ್ನು ಸೈತಾನನು ದುರುಪಯೋಗಪಡಿಸಿಕೊಂಡು ಅವನ ತಲೆಯ ಮೇಲ್ಭಾಗದಿಂದ ಪಾದಗಳವರೆಗೆ ನೋವಿನ ಹುಣ್ಣುಗಳನ್ನು ಬರಮಾಡಿದನು. ಆದರೆ ಅವನು ಭಯಪಡದೆ, ಕರ್ತನು ನನ್ನೊಂದಿಗಿದ್ದಾನೆ, ನನಗೆ ಯಾವುದೇ ಕೇಡು ಸಂಭವಿಸುವುದಿಲ್ಲ ಎಂದು ಹೇಳಿದನು. ಯಾವ ಪಿಡುಗು ನನ್ನ ಗೂಡಾರದ ಹತ್ತಿರವೂ ಬರುವುದಿಲ್ಲ ಎಂದು ಅವನು ಘೋಷಿಸಿದ್ದರೆ ಅವನು ಅನಾರೋಗ್ಯ ಮತ್ತು ಪ್ರಬೋಲನೆಯಿಂದ ಪಾರಾಗಿ ಆರೋಗ್ಯವಾಗಿ ಬದುಕಬಹುದಿತ್ತು. ದೇವರ ಮಕ್ಕಳೇ, ನೀವು ಮಾತನಾಡುವ ಮಾತುಗಳಿಗೆ ಕರ್ತನು ಗಮನ ಕೊಡುತ್ತಾನೆ. ಅವನು ನಂಬಿಕೆಯಿಂದ ವಾಗ್ದಾನಗಳನ್ನು ಕೇಳಿದಾಗ ಅವನ ಹೃದಯವು ಸಂತೋಷಪಡುತ್ತದೆ. ಕರ್ತನು ನಿಮ್ಮ ಮಾತುಗಳನ್ನು ಗೌರವಿಸುತ್ತಾನೆ ಮತ್ತು ನಿಮಗೆ ದೈವಿಕ ಗುಣಪಡಿಸುವಿಕೆಯನ್ನು ನೀಡುತ್ತಾನೆ. ಮತ್ತೆಷ್ಟು ಧ್ಯಾನಕ್ಕಾಗಿ ನಂಬಿಕೆ ಮತ್ತು ತಾಳ್ಮೆಯ ಮೂಲಕ ವಾಗ್ದಾನಗಳನ್ನು ಆನುವಂಶಿಕವಾಗಿ ಪಡೆಯುವವರನ್ನು ಅನುಕರಿಸುವವರಾಗಿರಿ ಮತ್ತು ಸೋಮಾರಿಯಾಗಬೇಡಿ. ಇಬ್ರಿಯರಿಗೆ 6:11. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.